Auto Show. ಬ್ರೇಕ್ ಆದ್ಮೇಲೆ ಸ್ವಾಗತ. ಅಜಯ್ ಅವರೇ, ನಮ್ಗೆ ಇನ್ನಷ್ಟು ಮಾಹಿತಿ ಅವಂತಿ ಬಗ್ಗೆ ತಿಳಿಸ್ಕೊಡ್ತೀರಾ? ಓಕೆ, DC ಡಿಸೈನ್ ಅವ್ರದ್ದು ಚಿಕ್ಕ ವಯಸ್ಸಿನ ಅವ್ರದ್ದು ಒಂದು ಡ್ರೀಮ್ ಇತ್ತು, ಇಂಡಿಯಾದಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ ತರಬೇಕು ಅಂತ. ಹಾಗಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಪ್ರಕಾರನೇ ಎಲ್ಲಾ ತರ ಮೆಜರ್ಮೆಂಟ್ಸ್ ನೋಡ್ಕೊಂಡು ಅವರನ್ನು ಡಿಸೈನ್ ಮಾಡಿದ್ದಾರೆ. ಸೊ ಇವಾಗ ನೀವು ಸ್ಟೈಲಿಂಗ್ ನೋಡಿದ್ರು ಟಿಪಿಕಲ್ ಸ್ಪೋರ್ಟ್ಸ್ ಕಾರ್ ಡಿಸೈನ್ ಇದೆ. ಹೌದು, ಡಿಸೈನ್ ಇದೆ, 2 ಸೀಟರ್ಸ್ ಇದೆ. ಸ್ಪೋರ್ಟ್ಸ್ ಕಾರ್ ಎಟಿಕೆಟ್ಸ್ ಬೇಸಿಕಲಿ ಬಂದಾಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನೋಡಿದ್ರೆ ಇವಾಗ ಎಲ್ಲರಿಗೂ ಯೋಚನೆ ಆಗಿರೋದೇನಂದ್ರೆ ಅದೇ ಗ್ರೌಂಡ್ ಕ್ಲಿಯರೆನ್ಸ್. ಇಂಡಿಯನ್ ರೋಡ್ಸ್ ಅಲ್ಲಿ ಓಡಿಸಬಹುದಾ? ಇಂಡಿಯನ್ ರೋಡ್ಸ್ ಅಂದ್ರೆ ಕಾಸ್ಟ್ಲಿ ಕಾರ್ಸ್ ನ ರೋಡ್ ತರೋದೇ ತುಂಬಾ ಕಷ್ಟ. ಸುಮಾರು ಯೋಚನೆ ಬೈ ಮಾಡೋದಕ್ಕೂ ಯೋಚನೆ ಮಾಡ್ತಾರೆ. ರೋಡ್ ಅಲ್ಲಿ ಓಡ್ಸಕ್ಕಾಗಲ್ಲ, ಯಾಕೆ ಬೈ ಮಾಡ್ಬೇಕು ಅನ್ನೋದೊಂದು ಇಮೇಜ್ ಕ್ರಿಯೇಟ್ ಆಗಿದೆ. ಆ ತರ ರೋಡ್ಗಳು ಕಸ್ಟಮರ್ಸ್ ಬಂದಾಗ ಅವ್ರು ಕೇಳೋ ಫಸ್ಟ್ ಕ್ವಶನ್ ಅದು, ಇಂಡಿಯನ್ ರೋಡ್ಸ್ ಅಲ್ಲಿ ಓಡಿಸಬಹುದಾ ಇದನ್ನ ಅಂತ. ನಾವು ಅದಕ್ಕೆ ಅವ್ರನ್ನ ಕೂಡಿಸಿ ಅವ್ರನ್ನೇ ಫೀಲ್ ಮಾಡಿಸ್ತೀವಿ. ನಾವು ಎಂತ ದೊಡ್ಡ ಹಂಪಲ್ಲೆಲ್ಲ ಕರ್ಕೊಂಡು ಹೋಗಿದೀವಿ ಅವ್ರನ್ನ ಎಲ್ಲ, ಬಟ್ ಎಲ್ಲೂ ಕೂಡ ಸಿಂಗಲ್ ಕಡೆ ನಮ್ಗೆಲ್ಲ. ಹೌದು, ನಾನು ಈಗ ಕೋರಮಂಗಲದಿಂದ ಯೂನಿವರ್ಸಿಟಿ ಒಳಗಡೆ ತುಂಬಾ ದೊಡ್ಡ ದೊಡ್ಡ ಹಂಪ್ಗಳಿದಾವೆ. ಸೊ ಎಲ್ಲೂ ಅಷ್ಟೇ ತಳ ಹೊಡಿಲಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ 170 mm ಇದೆ. 170 mm ಗುಡ್. ನಾನು ಬೇರೆ ಕಾರ್ಗಳನ್ನ ಡ್ರೈವ್ ಮಾಡಿದೀನಿ, ಸುಮಾರು 160 mm ಅಲ್ಲೂ ಅಷ್ಟೇ ಆ ತರ ಕಾರ್ಗಳನ್ನ ಡ್ರೈವ್ ಮಾಡಿದೀನಿ. ಸುಮಾರು ಇಲ್ಲಿ ಸಿಡಾನ್ಸ್ ಕೂಡ ತಗೊಂಡ್ರು ಅಷ್ಟೇ ಸುಮಾರು ಕಾರ್ಗಳು ಟಚ್ ಆಗುತ್ತೆ. ಎಲ್ಲರೂ ಸಿಕ್ಕ ಟರ್ನ್ ಎಲ್ಲ ಮಾಡಿ ತಗೋಬೇಕು. ಇದ್ರಲ್ಲಿ ಆತರ ಟೆನ್ಷನ್ ಏನು ಬರೋದಿಲ್ಲ. ನಿಮಗೆ ಪೀಸ್ ಆಫ್ ಮೈಂಡ್ ಇಂದ ಓಡಿಸಬಹುದು ನೀವು. ಸೊ ಗೈಸ್, ಈಗ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಅವಂತಿ ತಿಳ್ಕೊಳ್ಳೋಣಲ್ಲ. ಸೊ ಹೊರಗಡೆಯಿಂದ ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ಏರೋಡೈನಮಿಕ್ ಶೇಪ್ ಇದೆ. ಅಂಡ್ LED ಸ್ಟ್ರಿಪ್ ಕೂಡ ಇದೆ. ಬೈ ಜನಾನ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಕರ್ವಿ ಡಿಸೈನ್ ಇದೆ ನಿಮಗೆ. ಸೊ ನಿಮ್ಗೆ ಏನಾಗುತ್ತೆ, ಹೈ ಸ್ಪೀಡ್ಸ್ ಅಲ್ಲಿ ಹೋಗ್ತಾ ಇದ್ರು ಕೂಡ ನಿಮ್ಗೆ ಯಾವುದೇ ಶೇಕಿನೆಸ್ ಇದು ಯಾವುದು ಬರೋದಿಲ್ಲ. ನಿಮಗೆ ಫುಲ್ ಏರೋಡೈನಮಿಕ್ ಇಂದ ಏರ್ ಪಾಸ್ ಆಗೋಕ್ಕೆ ಸಿಕ್ಕಾಪಟ್ಟೆ ಈಸಿ ಇದೆ. ನನಗೆ ಈ ಕಾರ್ದು ಮೇನ್ ಡಿಸೈನ್, ಕಲರ್ ಎಲ್ಲ ನೋಡ್ತಾ ಇದ್ರೆ ಒಂದು ಆನಿಮೇಟೆಡ್ ಕ್ಯಾರೆಕ್ಟರ್ ನೆನಪಾಗುತ್ತೆ. ಹೌ ಟು ಟೇಮ್ ಯುವರ್ ಡ್ರ್ಯಾಗನ್, ಆ ಮೂವಿ ನೋಡಿದ್ರಲ್ಲ, ಅದರಲ್ಲಿ ನೈಟ್ ಫ್ಯೂರಿ ಅಂತ ಒಂದು ಡ್ರ್ಯಾಗನ್ ಇದೆ. ಆ ಡ್ರ್ಯಾಗನ್ ಏನ್ ಶೇಪ್ ಇದೆಯಲ್ಲ, ಅದು ಅಗ್ರೆಸಿವ್ನೆಸ್ ಸೇಮ್ ಡಿಟ್ಟೋ ಅದೇ ತರ ಇರುತ್ತೆ. ಎಸ್ಪೆಷಲಿ ಈ ಬ್ಲಾಕ್ ಕಾರ್ ಕೂಡ ನೈಟ್ ಅಲ್ಲಿ ನೋಡಿ, ಲೈಟ್ ಹಾಕಿದ್ರೆ ನೋಡಿದ್ರೆ ಅದೇ ಬಂತು ಅಂತ ಅನ್ಕೊಂಡು. ಹೌದೌದೌದು, ಯಾಕೆಂದ್ರೆ ವೈಡ್ ಓಪನ್ ಮೌತ್ ಕಾರ್ಟೂನ್ ಕ್ಯಾರೆಕ್ಟರ್ ಅಂತ ಹೇಳಿದ್ನಲ್ಲ, ಅದ್ರಲ್ಲೂ ಅಷ್ಟೇ ಅದೇ ತರನೇ ಇದೆ. ಕಣ್ಣು, ಅದ್ರ ಕಣ್ಣು ಅಷ್ಟೇ ಇದೇ ತರನೇ ಕಾಣುತ್ತೆ. ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಅಂಡ್ ಜೆನಾನ್ ಹೆಡ್ ಲೈಟ್ಸ್ ಅಂಡ್ ಇಂಡಿಕೇಟರ್ಸ್ ಎಲ್ಲ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್. ಮತ್ತೆ ಬಾಡಿ ಕೂಡ ಅಷ್ಟೇ ಸಖತ್ ಮಸ್ಕ್ಯುಲರ್ ಆಗಿದೆ. ಮತ್ತೆ ಓವರ್ ಆಲ್ ಲುಕ್ ಏನಿದೆಯಲ್ಲ, ಅದು ಒಂಥರ ಅಗ್ರೆಸಿವ್ ಲುಕ್ ಕೊಡುತ್ತೆ. ಮೇನ್ ಏನಂದ್ರೆ ಈ ಬಾಡಿ ಇಸ್ ಬಿಲ್ಟ್ ಆಫ್ ಕಾರ್ಬನ್ ಕಾಂಪೋಸಿಟ್ ಮೆಟೀರಿಯಲ್. ಸೊ ನಿಮ್ಗೆ ಇದು ಮೆಟಲ್ ಕಿನ್ನ ಸ್ಟ್ರಾಂಗರ್ ಇದು, ಮತ್ತೆ ಮೆಟಲ್ ಕಿನ್ನ ಲೈಟರ್ ಇದು. ಈ ತರ ಕಾರ್ಬನ್ ಫೈಬರ್ಸ್ ಮೇನ್ಲಿ ಏರ್ಪ್ಲೇನ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಯಾಕೆಂದ್ರೆ ಲೈಟ್ ವೆಯ್ಟ್ ಇರುತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದೇ ತರದ ಮೆಟಲ್ ನ ಇಲ್ಲಿ ಯೂಸ್ ಮಾಡಿದ್ರೆ ಕಾರ್ಬನ್ ಫೈಬರ್. ಸೊ ಸಖತ್ ಮಸ್ಕ್ಯುಲರ್ ಸ್ಟ್ರಾಂಗ್ ಲುಕ್ ಇದೆ. ಮತ್ತೆ ನಂಗೆ ಇದು ಗ್ಲಾಸಿ ಫಿನಿಶಿಂಗ್ ಬ್ಲಾಕ್ ಕಲರ್ ಇದೆಯಲ್ಲ, ಇದು ಸಖತ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇದು ಇನ್ನೊಂದು ಪೇಂಟ್ ಎಲ್ಲ ಏನಂತಂದ್ರೆ ಇಟ್ ಇಸ್ ಕಾಲ್ಡ್ as 2K ಪರ್ಲ್ ಪೇಂಟ್. ಇದು ಸೊ ರೆಗ್ಯುಲರ್ ಗ್ಲಾಸಿ ಪೇಂಟ್ ಅಲ್ಲ, ಇದನ್ನ 2 ರೌಂಡ್ ಕೋಟ್ ಮಾಡಿ ಮಾಡಿರೋ ಪೇಂಟ್ ಇದು. 2K ಪರ್ಲ್ ಪೇಂಟ್. ಮಧ್ಯದಲ್ಲಿ ಇದೆ ಎಕ್ಸ್ಟ್ರಾ ಇದೆಯಲ್ಲ ಸೆಂಟರ್ ಸ್ಟ್ರಿಪ್. ಓಕೆ, ಫಾರ್ ಏರ್ ಕೂಲಿಂಗ್. ಏರ್ ಕೂಲಿಂಗ್ ಅಂದ್ರೆ ಒಳಗಡೆ ನಿಮಗೆ ರೇಡಿಯೇಟರ್ ಫ್ಯಾನ್ ಎಲ್ಲ ಇದೆ ಇಲ್ಲಿ. ಸೊ ಹಾಗಾಗಿ ಅದರಿಂದ ಫ್ಯಾನ್ ಇಂದ ಆಲ್ಮೋಸ್ಟ್ ಕೂಲಿಂಗ್ ಆಗುತ್ತೆ. ಸೊ ಏನು ಅಡಿಷನಲ್ ಏರ್ ನಿಮಗೆ ಬೆಂಚ್ಕೊಟ್ರು. ನಾನು ಇದೇ ತರ ಮೆಶ್ ಈ ಕಡೆ ಸೈಡ್ ಅಲ್ಲಿ 2 ಕಡೆ ನೋಡಿದೆ, ಬ್ಯಾಕ್ ಸೈಡ್ ಅಲ್ಲೂ ಇದೆ. ಸೊ ಕೂಲಿಂಗ್ ಗೆ ಯಾವ ರೀತಿಯ ಸಖತ್ ಫಾಸ್ಟ್ ಕಾರ್ ಆಗಿರೋದ್ರಿಂದ ಕೂಲಿಂಗ್ ಗೆ ಯಾವ ರೀತಿಯ ಏನು ವೆಂಟಿಲೇಷನ್ ಬೇಕಲ್ಲ, ಅಷ್ಟು ವೆಂಟಿಲೇಷನ್ ಅಳವಡಿಸಿದ್ರು. ಓಕೆ ಅಜಯ್ ಅವರೇ, ನನಗೆ ಬಾನೆಟ್ ಓಪನ್ ಮಾಡಿ ಇಂಜಿನ್ ತೋರಿಸ್ತೀರಾ? ಬಾನೆಟ್ ಓಪನ್ ಮಾಡ್ತೀನಿ, ಬಟ್ ನಿಮ್ಗೆ ಇಂಜಿನ್ ಇಲ್ಲಿ ಬರಲ್ಲ. ಹೌದು, ಇಂಜಿನ್ ಇಲ್ಲ. ಮಿಡ್ ಇಂಜಿನ್ ರೇರ್ ವೀಲ್ ಡ್ರೈವ್ ಅಂತೀವಿ. ಸೊ ಯೂಶಲಿ ಇಂಜಿನ್ ಹಿಂದೆ ಬರುತ್ತೆ. ಓಕೆ, ಇಂಜಿನ್ ಹಿಂದೆ ಇರಿಸೋದಕ್ಕೆ ಕಾರಣ ಏನು? ಮೇನ್ ಏನಂತಂದ್ರೆ ಸ್ಪೋರ್ಟ್ಸ್ ಕಾರ್ಗೆ ನಿಮಗೆ ಜಾಸ್ತಿ ಇದು ಬೇಕು, ಪವರ್ ಬೇಕು. ಹಾಗೆ ನಿಮಗೆ ಮುಂದೆಗಡೆ ರೇಡಿಯೇಟರ್ ಕೂಡ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಹಾಗಾಗಿ ಫ್ಯಾನ್ ಜಾಸ್ತಿ ಸ್ಪೇಸ್ ಬೇಕು. ಹಾಗಾಗಿ ಬರೀ ರೇಡಿಯೇಟರ್ ಫ್ಯಾನ್, ಬ್ಯಾಟ್ರಿ, ABS ಕಿಟ್, ಇಂಜಿನ್ ಆಯಿಲ್ ಕೂಲೆಂಟ್ ಇದೆಲ್ಲ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದೀವಿ ನಾವು. ಆ ಕಡೆ ನೋಡ್ತಾ ಇದ್ವಿ ಇಂಜಿನ್ ಆಯಿಲ್ ಕೂಲೆಂಟ್ ಇದೆ, ಇಲ್ಲಿ ರೇಡಿಯೇಟರ್ ABS ಕಿಟ್ ಇದೆ, ಬ್ಯಾಟ್ರಿ, ABS ಇದು ರೇಡಿಯೇಟರ್ ಫ್ಯಾನ್, ರೇಡಿಯೇಟರ್ ಡ್ರಿಲ್ ಎಲ್ಲ ಇದೆ. ಓಕೆ, ಬನ್ನಿ ಈಗ DC ಅವಂತಿಯ ಸೈಡ್ ಲುಕ್ ಹೇಗಿದೆ ಅಂತ ನೋಡೋಣ. ಸೈಡ್ ಇಂದ ನೋಡ್ತಾ ಇದೀನಿ, ಕಂಪ್ಲೀಟ್ಲಿ ವೇವ್ ಶೇಪ್ ಇದೆ, ಮಸ್ಕ್ಯುಲರ್ ಆಗು ಇದೆ, ತುಂಬಾ ಸ್ಟ್ರಾಂಗ್ ಮತ್ತೆ ಸ್ಮೂತ್ ಅನ್ನೋದನ್ನ ಒಂಥರ ಇಂಡಿಕೇಟ್ ಮಾಡುತ್ತೆ. ಸೊ ವೀಲ್ಸ್ ನೋಡ್ತಾ ಇದೀನಿ, ದೇ ಆರ್ ವೆರಿ ಬಿಗ್. ಎಷ್ಟು ಇಂಚ್ ಇದೆ? 20 ಇಂಚ್ ಅಲಾಯ್ ವೀಲ್ಸ್ ಫ್ರಮ್ ವೀಲ್ಸ್ ಇಂಡಿಯಾ. ಇಟಾಲಿಯನ್ ರಬ್ಬರ್ ಇಂದ ಯೂಸ್ ಮಾಡೋದು. ಸೊ ನಿಮಗೆ ಬ್ರೇಕಿಂಗ್ ಆಗಲಿ ಸ್ಟಾಪಿಂಗ್ ಆಗಲಿ ಏನೋ ತೊಂದರೆ ಇರೋಲ್ಲ, ಇಮಿಡಿಯೇಟ್ ಬ್ರೇಕಿಂಗ್ ಆಗುತ್ತೆ. ಇಮಿಡಿಯೇಟ್ ABS ಮತ್ತೆ EBD ಎರಡೂ ಅವೈಲಬಲ್ ಇದೆ. ಮಾಮೂಲಿ ಸ್ಪೋರ್ಟ್ಸ್ ಕಾರ್ ಅಂದ್ಮೇಲೆ ABS ಇದ್ದೇ ಇರಬೇಕು. So ABS available ಇದೆ. 20 inches alloy wheels from Wheels India. Electrically adjustable mirrors with indicator mounted. ಮತ್ತೆ ನಿಮಗೆ ಡೋರ್ಸ್ ಎಲ್ಲೂ ಅಷ್ಟೇ ಕೂಡ ನಿಮಗೆ ರೋಲ್ ಕೇಜ್ ಬಾರ್ಸ್ ಕೂಡ ಇದೆ. ನೀವು ಕಾರ್ಬನ್ ಫೈಬರ್ ಅಲ್ಲದೆ ರೋಲ್ ಕೇಜ್ ಬಾರ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಆಡ್ಸ್ ಟು ದ ಸೇಫ್ಟಿ ಆಫ್ ದ ಕಾರ್.
ಓಕೆ ಸೈಡ್ ಅಲ್ಲಿ ಬಾರ್ ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ. ಸೈಡ್ ಇಂದನೂ ಅಷ್ಟೇ ನೋಡೋದಕ್ಕೆ ಶೋಲ್ಡರ್ ಸಖತ್ ಮಸ್ಕ್ಯುಲರ್ ಕಾಣ್ತಾ ಇದೆ. ಲುಕ್ಸ್ ವೆರಿ ಕೂಲ್. ಲೆಂತ್ ನೋಡ್ತಾ ಇದೀನಿ, ತುಂಬಾ ಉದ್ದ ಇದೆ. ಎಷ್ಟು ಉದ್ದ ಇದೆ ಇದು? 15 ಫೀಟ್ ಬರುತ್ತೆ ಲೆಂತ್ ನಿಮಗೆ. ಓಕೆ. ಹೈಟ್ ಬಂದ್ಬಿಟ್ಟು 4 ಫೀಟ್ ಇದೆ. 4 ಫೀಟ್. ಯಾ. ವಿಡ್ತ್ ಬಂದ್ಬಿಟ್ಟು 6 ಫೀಟ್ ಬರುತ್ತೆ. 6 ಫೀಟ್ ವಿಡ್ತ್. ಓಕೆ ಗೈಸ್, ಈಗ ಬನ್ನಿ ನಾವು ಬ್ಯಾಕ್ ಸೈಡ್ ಇಂಜಿನ್ ಹೇಗಿದೆ ಅಂತ ನೋಡೋಣ. ಓಕೆ, ಇಂಜಿನ್ ಪೆಟ್ರೋಲ್ ಅಲ್ಲ? ಓಕೆ, ಪೆಟ್ರೋಲ್ ಇಂಜಿನ್, ದ ಹಾರ್ಟ್ ಆಫ್ ದ ಕಾರ್. ಇದು ಒಂದು 2000 cc ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ನಿಮಗೆ. 2000 cc. ಹೌದು. ಓಕೆ. 250 ಹಾರ್ಸ್ ಪವರ್ ಇದೆ ಇದರಲ್ಲಿ. 250 ಹಾರ್ಸ್ ಪವರ್. ಎಸ್. ಮತ್ತೆ 360 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ ನಿಮಗೆ. 360 Nm ಟಾರ್ಕ್. ಓಕೆ. ನಿಮಗೆ ಪವರ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಕೂಡ ಆಗಿಲ್ಲ ನಾವು. ಸ್ಪೋರ್ಟ್ಸ್ ಕಾರ್ ಅಂದ್ಮೇಲೆ ಪವರ್ ಜಾಸ್ತಿ ಇದ್ದೇ ಇರಬೇಕು. ಪವರ್ ಇದೆ. ಓಕೆ ಓಕೆ. ಯೂಶಲಿ ಪವರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮೈಲೇಜ್ ಕಡಿಮೆ ಆಗುತ್ತೆ. ಬಟ್ ಯೂಶಲಿ ನಮ್ಮಲ್ಲಿ ಟೆಸ್ಟಿಂಗ್ ಅಲ್ಲಿ ಕೂಡ ನಮ್ಮ ARAI ಅಪ್ರೂವ್ಡ್ ಮೈಲೇಜ್ ಬಂದ್ಬಿಟ್ಟು 12 ಕಿಲೋಮೀಟರ್ಸ್ ಪರ್ ಲೀಟರ್ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ಮಾರ್ಕೆಟ್ ಕಂಡೀಷನ್ಸ್ ಬೇಕಾದ್ರೆ ನಾವು ಅದಕ್ಕೂ ಕೂಡ ಕಾಂಪ್ರಮೈಸ್ ಆಗಿದೆ. ಆ ಪವರ್ಗೆ ಆ ಮೈಲೇಜ್ ಕೂಡ ಕೊಟ್ಟಿದ್ದೀವಿ ನಾವು. ಓಕೆ. ಸೊ ಇದು 4 ವೀಲ್ ಡ್ರೈವ್ ಅಲ್ಲ? 4 ವೀಲ್ ಇಲ್ಲ, ಇದು 2 ವೀಲ್ ಡ್ರೈವ್, ರೇರ್ ವೀಲ್ ಡ್ರೈವ್. ರೇರ್ ವೀಲ್ ಡ್ರೈವ್. ಓಕೆ. ಕೊಟ್ಟಿದ್ದೀವಿ. ಸೊ ಇನ್ಲೈನ್ 4 ಸಿಲಿಂಡರ್ಸ್ ಇದೆ ವಿತ್ 4 ವಾಲ್ವ್ಸ್ ಪರ್ ಸಿಲಿಂಡರ್ ಬರುತ್ತೆ ನಿಮಗೆ. 4 ಸಿಲಿಂಡರ್ಸ್. ಓಕೆ. ಆಲ್ ಅಲ್ಯೂಮಿನಿಯಂ ಇಂಜಿನ್. ಸೊ ನಿಮಗೆ DC ಹುಡ್ ಕೂಡ ಕೊಟ್ಟಿದ್ದೀವಿ. ಮತ್ತೆ ಇಂಜಿನ್ ಹಿಂದೆಗಡೆ ಇರೋದ್ರಿಂದ ನಿಮಗೆ ಯೂಶಲಿ ಯೋಚನೆ ಇರ್ಬೋದು 2 ಸೀಟರ್ ಗಾಡಿ ಹೀಟ್ ಜಾಸ್ತಿ ಬರುತ್ತೆ ಅಂತ. ಇಲ್ಲ, ನಿಮಗೆ ಸೈಡ್ ಅಲ್ಲಿ ಎಲ್ಲ ಫುಲ್ ಅಲ್ಯೂಮಿನಿಯಂ ಫಾಯಿಲ್ಸ್ ಕೊಟ್ಟಿದ್ದೀವಿ. ಹೌದು, ನಾನು ಬರ್ತಾ ಇದ್ನಲ್ಲ, ಹೀಟ್ ಒಂದ್ ಸ್ವಲ್ಪ ಫೀಲ್ ಆಗ್ಲಾ ಇಲ್ಲ. ಹೌದು. ಸೊ ಅಲ್ಯೂಮಿನಿಯಂ ಫಾಯಿಲ್ಸ್ ಇದೆ, ನಿಮಗೆ ಹೀಟ್ ಒಳಗಡೆ ಪಾಸ್ ಆಗಕ್ಕೆ ಬಿಡಲ್ಲ ಕ್ಯಾಬಿನ್ ಒಳಗಡೆ. ಹೌದೌದು. ಮತ್ತೆ ಅದ್ರ ತಕ್ಕನಂಗೆ ಫ್ಯಾನ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಅದನ್ನ ಏರ್ ಆಚೆ ಫುಲ್ ಮಾಡಿ ಹಾಕುತ್ತೆ ನಿಮಗೆ ಬಿಸಿ ಗಾಳಿಗಳಿಗೆ. ಹೌದು, ಎಲ್ಲಾ ಕಡೆನೂ ಅಷ್ಟೇ ವೆಂಟಿಲೇಷನ್ಗೆ ಏನು ವೆಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಓಕೆ. ನಿಮಗೆ ಸ್ಪೇರ್ ವೀಲ್ ಕೂಡ ಇಲ್ಲೇ ಕೊಟ್ಟಿದ್ದೀವಿ ನಾವು. ಸೊ ಸ್ಪೇರ್ ವೀಲ್ ಯೂಶಲಿ ಯೂಸ್ ಮಾಡೋದು ನಿಮಗೆ ಒಕೇಶನಲ್ ಕಂಡೀಷನ್ಸ್ ನಿಯರೆಸ್ಟ್ ಹೋಗೋ ತನಕ ಮಾತ್ರ ಅದನ್ನ ಯೂಸ್ ಮಾಡಬಹುದು. ಇಟ್ ಇಸ್ ನಾಟ್ ಫಾರ್ ನಾರ್ಮಲ್ ಯೂಸ್ ನಿಮಗೆ. ಓಕೆ ಓಕೆ. ಯಾಕಂದ್ರೆ ಅದು ಪ್ರೊಫೈಲ್ ಬೇರೆ ಇದೆ, ನಿಮಗೆ ಈ ಪ್ರೊಫೈಲ್ ಬೇರೆ ಇದೆ 4 ಟೈರ್, ಇದ್ರ ಪ್ರೊಫೈಲ್ ಬೇರೆ ಇದೆ. ಸೊ ಹಾಗಾಗಿ ರೆಗ್ಯುಲರ್ ಯೂಸೇಜ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಕೂಲೆಂಟ್ ಟ್ಯಾಂಕ್ ಇದೆ. ನಿಮಗೆ ಇಂಜಿನ್ ಕೂಡ ನಾವು ಇಂಪೋರ್ಟ್ ಮಾಡಿರೋದು ಫ್ರಾನ್ಸ್ ಇಂದ, ನಿಮಗೆ ಅಸೆಂಬಲ್ ಎಲ್ಲ ಇಲ್ಲೇ ಆಗಿರೋದು. ಓಕೆ. ಎಂಟೈರ್ ಬಾಡಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಫುಲ್ ಬಾಡಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಪುಣೆ ಪ್ಲಾಂಟ್ ಅಲ್ಲಿ. ಎಲ್ಲ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್, ಕೆಲವು ಮಾತ್ರ ಹೊರಗಡೆಯಿಂದ ಇಂಪೋರ್ಟ್ ಮಾಡಿಸ್ಕೊತೀರಾ, ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲದೆ ಇರೋ. ಮೇಜರ್ ಥಿಂಗ್ ಆಫ್ ದ ಕಾರ್ ಏನಂತ ಹೇಳಿದ್ರೆ, ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಯಾವುದೇ ಮೆಷಿನ್ಸ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಮನುಷ್ಯರೇ ಕೂಡ ಮಾಡ್ತಾರೆ ನಿಮ್ಗೆ. ಓಕೆ. ಫುಲ್ಲಿ ಹ್ಯಾಂಡ್ ಕ್ರಾಫ್ಟೆಡ್. ಹ್ಯಾಂಡ್ ಕ್ರಾಫ್ಟೆಡ್ ಅಂದ್ರೆ ಒಂದು ವೆಹಿಕಲ್ ನ ಅವಂತಿನ ತಯಾರು ಮಾಡ್ಬೇಕು ಅಂದ್ರೆ ಎಷ್ಟು ನಮ್ದು ಟೈಮ್ ಲೈನ್ ಬಂದ್ಬಿಟ್ಟು 90 ಡೇಸ್. 90 ಡೇಸ್ ಒಂದು ಕಾರ್ ಫುಲ್ ಕಂಪ್ಲೀಟ್ ಬಿಲ್ಟ್ ಅಪ್ ಕಾರ್ ಮಾಡಕ್ಕೆ. ಯಾಕಂದ್ರೆ ಅದರಿಂದಾಗೆ ನಿಮ್ಗೆ ಇಷ್ಟೊಂದು ಪರ್ಫೆಕ್ಷನ್ ಬರೋದು. ನೀವು ಮೆಷಿನ್ ಅಲ್ಲಿ ಯೂಸ್ ಮಾಡಿದ್ರೆ ಆ ಕಡೆ ಈ ಕಡೆ ಏನಾದ್ರು ಒಂದು ಪ್ರಾಬ್ಲಮ್ ಬಂದರೂ ಬರ್ಬೋದು. ಮನುಷ್ಯರು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಒಂದು ಮಿಕ್ ಅಂಡ್ ಮ್ಯಾಚ್ ಕೂಡ ನೀಟಾಗಿ ಅವ್ರು ಫಾಲೋ ಮಾಡಿ ಮಾಡಿದ್ದಾರೆ. ಓಕೆ. ಎಲ್ಲ ಫಿನಿಶಿಂಗ್ ಮಾತ್ರ ಸೂಪರ್ಬ್ ಆಗಿದೆ, ಎಲ್ಲೂ ಕಾಂಪ್ರಮೈಸ್ ಆಗೋ ಅಂತ ಪರಿಸ್ಥಿತಿನೇ ಇಲ್ಲ. ಹೊರಗಡೆಯಿಂದ ನೋಡೋದಕ್ಕೂ ಅಷ್ಟೇ, ಇಲ್ಲಿ ಸ್ಟೆಪ್ ವೈಸ್ ಇನ್ ರೇರ್ ಎಂಡಿಂಗ್ ಏನಿದೆಯಲ್ಲ, ಇಂಜಿನ್ ಹುಡ್ ಲಿವರ್ಸ್ ಅಂತೀವಿ ಇದನ್ನ. ಸೊ ಇದು ಕೂಡ ಅಷ್ಟೇ, ನಿಮಗೆ ಇಂಜಿನ್ ಕೂಲಿಂಗ್ ನಿಮಗೆ ಏರ್ ಪಾಸ್ ಆಗೋಕ್ಕೋಸ್ಕರ ಈ ಲಿವರ್ಸ್ ಕೊಟ್ಟಿದ್ದೀವಿ ನಿಮಗೆ. ಲೇಯರ್ ವೈಸ್ ಇದೆ, ಮತ್ತೆ ವೈಡ್ ಇದೆ. ಟೈಲ್ ಲ್ಯಾಂಪ್ಸ್ ಕೂಡ ಸಕ್ಕತ್ತಾಗಿದೆ. LED ಟೈಲ್ ಲ್ಯಾಂಪ್ಸ್, LED ಟೈಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲೂ ಅಷ್ಟೇ ಗ್ರಿಲ್ಸ್ ಒಂಥರ ನೋಡ್ತಾ ಇದ್ರೆ ಇದನ್ನು ಅಷ್ಟೇ ಫ್ರಂಟ್ ಆಫ್ ದಿ ಕಾರ್ ಏನೋ ನಂಗೆ ಕಾಣ್ತಾ ಇದೆ. ಪ್ರಾಮಿನೆಂಟ್ DC ಬ್ಯಾಡ್ಜಿಂಗ್. ಹೌದು, ನಿಮಗೆ ಗಾಡಿಗೆ ಎಸ್ಥೆಟಿಕ್ ಲುಕ್ ಬರೋದೇ ಈ DC ಬ್ಯಾಡ್ಜಿಂಗ್ ಇಂದಾಗಿ. ಇಲ್ಲಾಂದ್ರೆ ಜನರಿಗೆ ಯಾವ್ದು ಅಂತಾನೆ ಗೊತ್ತಾಗಲ್ಲ, DC ಅಂದ್ರೆ ಗೊತ್ತಾಗ್ಬಿಡುತ್ತೆ. ಹೌದೌದು, ಲುಕ್ಸ್ ಅಲ್ಲಿ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ಸ್ ಹೇಗಿರುತ್ತಲ್ಲ ಸ್ಪೋರ್ಟ್ಸ್ ಕಾರ್ಸ್, ಅದೇ ರೀತಿನೇ ಇದೆ. Motor Show.